Thank you.
ಅತ್ತಿಗೆ ಕುರಿ ದೊಡ್ಡಿಯಿಂದ ಈಗ ಬಂದೇನಪ್ಪ. ಹೌದಣ್ಣ, ದೊಡ್ಡ ಕಸ ಹೊಡೆದು ಪುಟ್ಟ ಪುಟ್ಟ ಮರಿಗಳಿಗೆ ತಾಯಿ ಮನೆಗೆ ಬಿಟ್ಟು ಅವುಗಳಿಗೆ ತಪ್ಪಲ ಹಾಕಿ ಹಾ ಅಂದರೆ 10 ಹರದಾರಿ ಹೋಗುವ ನನ್ನ ಕುದುರೆಗೆ ನೀರಮೇವ ಮಾಡಿ ಬರದರೊಳಗೆ ಈ ಹೊತ್ತಾಯ್ತು ಅಣ್ಣ. ಬೀರ ಕೈ ಮುಖ ತೊಳ್ಕೊಂಡ್ ಬಾರಪ್ಪ, ಉಪ್ಪಿಟ್ಟಿಂದು ಚಾ ಕುಡಿಯುವಂತೆ. ಈ ಭೀರನಿಗೆ ಛಾಯ ನಮ್ಮ ನನ್ನ ಹೆತ್ತ ತಂದೆ ತಾಯಿಯಂತಿರುವ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ಭೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ಬೊಗಣಿ ಜೋಳದ ನುಚ್ಚು ಉಂಡೆ ಬಂದಿದ್ದಾನೆ. ಅತ್ತಿಗೆ, ನಾನಂದರೆ ತಮಗೆ ಇಷ್ಟ ಅಲ್ಲವೇ? ಯಾಕೊತ್ತಮ್ಮ ಹೀಗೇಕೆ ಮಾತನಾಡುತ್ತೇವೆ? ನೀನೆಂದರೆ ನನಗೆ ಪಂಚಪ್ರಾಣ. ಇದೆಲ್ಲ ಒಂದು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ ನನ್ನ. ಅದು ಅದು ಏಕಣ್ಣ ಬದಲಿಸುತ್ತಿರುವೆ? ಈಗಲೇ ಹೇಳಿದ್ದಲ್ಲ, ನಾನಂದರೆ ನಿಮಗೆ ಪಂಚಪ್ರಾಣ. ಹಾ ತಗೊಳಪ್ಪ, 10 ಮರಿ ಮಾರಿದ 10,000 ರೂಪಾಯಿಯಂತೆ 1,00,000 ರೂಪಾಯಿಗಳನ್ನು. ಎಂತ ಸಾಧನೆ ಸೋದರ ನಿನ್ನದು. ಈ ದುಡಿಮೆಯನ್ನು ನೀನೆಷ್ಟು ವರ್ಣಿಸಿದರೂ ಹೇಳುತ್ತೀರು. ನನ್ನ ಈ ಸಂಸಾರ ನಡೆಯುವುದೇ ನಿನ್ನ ಕುರಿ ಮರಿಯಿಂದ. ನಾನೆಷ್ಟೇ ಹೊಲ ಉತ್ತಿ ಬಿತ್ತಿ ಬೆಳೆದರು 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ನಾಶವಾಗಿದೆ. ಈ ನೇಗಿಲ ಯೋಗಿ ನೀವೇ ದುಡಿದು ತಂದ ತುತ್ತಿಂದು ತೇಗುವ ಭೂಮಿಯಾಗಿಲ್ಲ. ಈ ವರ್ಷವಂತೂ ಮಳೆ ಹೆಚ್ಚಾಗಿ ಬೆಳೆ ನಾಶವಾಗಿ ಹೋಗಿದೆ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೀನು ಯೋಗಿ ಅಲ್ಲಣ್ಣ. ಈ ಯೋಗಿ ಬಿತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲನೇ ಇಲ್ಲ. ಅದು ನಿತ್ಯ, ಅದು ನಿನ್ನ ಕಾಯಕವಣ್ಣ, ನಿತ್ಯ ಅದು ನಿನ್ನ ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ತೀವ್ರದಿಲ್ಲ ಅಣ್ಣ. ಕೇಳಿಲಿ ಯೋಗಿಯ ಅರ್ಥವನ್ನು. ಅಂಗೈನ ಅಂದ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನ ಮಾಡಿದ ಕರಿಸಿದ್ದ ಆ ಗದ್ದುಗಿನ ಪುಟ್ಟ ರಾಜರು ಗಾನ ಯೋಗಿ. ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ತ್ರಿವಿಧ ದಾಸೋಹಿಯಾದವ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ. ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಯತ್ನ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆ ನನ್ನ ಶ್ರೀದಾನಂದ ಗುರುಗಳು ಅವರು ಸಂಚಾರಿ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಗೆ ಸರಿಸಿ ಆಸೆಯನ್ನು ತೇಜಿಸಿ ಜೇಬುಗಳಿಲ್ಲದ ಶರಟನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನ ಮಾಡಿ ಅವರು ಸಾಯುವ ಮುನ್ನ ತಾವು ಬರೆದಿಟ್ಟ ಲೇಖನೆಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲಿ ಏನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಎಂಬುವುದೇ ತಾನಿಲ್ಲ ಎಂದು ಬರೆದು ಶಿವಜನರಾದರಲ್ಲ ಆ ವಿಜಯಪುರ ಸಿದ್ದೇಶ್ವರ ಶ್ರೀಗಳು ಅವರು ಜ್ಞಾನಯೋಗಿಯಣ್ಣ, ಅವರು ಜ್ಞಾನಯೋಗಿ. ಎಂತ ಮಾತುಗಳಿವು. ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳಿ ಬಿಸಿಲೆನ್ನದೆ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ. ನಿತ್ಯ ಅದು ನಿನ್ನ ಕಾರ್ಯವಲ್ಲ. ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ,
ಏನಿದೆ ಸಂತೋಷದ ಸಂಭ್ರಮ? ಏನಪ್ಪ ಏನ್ ಮಾಡಿದ್ಯಾ? ಅಂದ್ಹಾಗೆ ವಿದ್ಯಾಭ್ಯಾಸ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ ತಾನೇ? ಡಿಗ್ರಿ ಅಭ್ಯಾಸತಿಗೆ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಇದೀಗ ಈಗ ತಾನೇ ತಂದಿದ ಹಣವನ್ನು ತಮ್ಮನಿಗೆ ಕೊಟ್ಟು ಬಿಡು ಅಣ್ಣ. ಎಷ್ಟು ಬೇಕಾಗಿದೆ ಸೋದರ? ಅಣ್ಣ 25,000 ಕೊಟ್ಟು ಬಿಡಿ ಸಾಕು. ತೆಗೆದುಕೋ ಈ ಹಣವನ್ನು. ಹಣವೆಂದ ಮೇಲೆ ಹಿಡಿತದಿಂದಲೇ ಇರಬೇಕು. ಸ್ವಾಮಿ, ಈಗ ಈಗ ನಮ್ಮ ಸಂಸಾರ ಆನಂದ ಸಾಗರವಾಯ್ತು ನೋಡಿ. ಅಣ್ಣ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡಿ ನಾವು ಒಂದು ಹಾಡನ್ನಾದರೂ ಹಾಡೋಣ ಬಾರಿ ಅಣ್ಣ. ಈ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಈ ಆನಂದ ಸಾಗರದ ಎಲ್ಲರೂ ಕೂಡಿ ಹಾಡಬನ್ನಿ.